ವಿಮಾನ ಪ್ರಯಾಣ ಅಪಾಯಕಾರಿ ಅನ್ನೋ ಆರೋಪಗಳು ಪದೇ ಪದೇ ಕೇಳಿಬರ್ತಾ ಇದೆ. ಇಂದು ಭಾರತದ ಇತಿಹಾಸದಲ್ಲೇ ಘೋರ ವಿಮಾನ ದುರಂತ ಸಂಭವಿಸಿರುವಂಥದ್ದು. 200 ಜನ ಬಲಿ ಆಗಿದ್ದಾರಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಡ್ತಾ ಇದೆ. ನೋಡಿ, ಅಹಮದಾಬಾದ್ ನಗರದಲ್ಲಿ ಭೀಕರ ವಿಮಾನ ಅಪಘಾತಕ್ಕೆ 200 ಜನ ಬಲಿ ಆಗಿರುವಂತ ಒಂದಿಷ್ಟು ಶಂಕೆ ವ್ಯಕ್ತವಾಗ್ತಾ ಇದೆ ಇದೀಗ. ತುರ್ತು ಸೇವೆಗಳನ್ನು ಅಪಘಾತದ ಸ್ಥಳಕ್ಕೆ ರವಾನಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ತವರು ರಾಜ್ಯ ಆಗಿರುವಂತಹ ಗುಜರಾತ್ನ ಅಹಮದಾಬಾದ್ ನಗರದಲ್ಲಿ ಭೀಕರ ವಿಮಾನ ದುರಂತ ಸಂಭವಿಸಿರುವಂಥದ್ದು. ವಿಮಾನ ಪ್ರಯಾಣದ ಸಮಯದಲ್ಲಿ ಸಾಲು ಸಾಲು ದುರಂತಗಳು ಸಂಭವಿಸಿ ಭಯದ ವಾತಾವರಣ ಇದೀಗ. ಸಾಕಷ್ಟು ಸೇಫ್ಟಿ ಇಲ್ವಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಡ್ತಾ ಇರುವಂಥದ್ದು. ಹಾಯ್, ಹಲೋ, ನಮಸ್ಕಾರ. ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ವಿಮಾನ ಪ್ರಯಾಣ ಅಪಾಯಕಾರಿ ಅನ್ನೋ ಆರೋಪಗಳು ಪದೇ ಪದೇ ಕೇಳಿಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಹೋದಾಗ ನಿಜಕ್ಕೂ ಕೂಡ ಸಾಕಷ್ಟು ಭಯ ಆಗ್ತಾ ಇದೆ. ಏರೋಪ್ಲೇನಲ್ಲಿ ಹೋಗೋದಾ ಬೇಡವಾ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳು ಸಹಜವಾಗಿ ಹುಡ್ತಾ ಇರುವಂಥದ್ದು. ಆದರೆ ಅತಿ ವೇಗವಾಗಿ ಬೇಗ ಹೋಗಲು ವಿಮಾನವನ್ನು ಸಾಕಷ್ಟು ಪ್ರಯಾಣಿಕರು ಅದನ್ನು ಬಳಕೆ ಮಾಡ್ತಾರೆ. ಅದರಲ್ಲೂ ಕೂಡ ಶ್ರೀಮಂತರು ವಿಮಾನ ಪ್ರಯಾಣಕ್ಕೆ ಒತ್ತನ್ನು ಕೊಡ್ತಾರೆ. ಹೀಗಿದ್ದಾಗ ಪದೇ ಪದೇ ವಿಮಾನ ಅಪಘಾತ ಸಂಭವಿಸಿ ಜನರಲ್ಲೂ ಕೂಡ ಸಾಕಷ್ಟು ಭಯದ ವಾತಾವರಣ ಇದೀಗ ಸೃಷ್ಟಿಯಾಗ್ತಾ ಇದೆ. ಇಂತಹ ಸಮಯದಲ್ಲೇ ಇಂದು ಭಾರತದ ಇತಿಹಾಸದಲ್ಲೇ ಘೋರ ವಿಮಾನ ದುರಂತ ಸಂಭವಿಸಿರುವಂಥದ್ದು. ಭೀಕರ ವಿಮಾನ ಅಪಘಾತಕ್ಕೆ 200 ಜನ ಬಲಿ ಆಗಿದ್ದಾರಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಡ್ತಾ ಇದೆ. ನೋಡಿ, ವಿಮಾನ ದುರಂತಕ್ಕೆ 200 ಪ್ರಯಾಣಿಕರು ಬಲಿನಾ? ಜಗತ್ತಿನಲ್ಲಿ ಅತಿ ಹೆಚ್ಚು ದುಡ್ಡು ಕೊಟ್ಟು ಹೋಗುವ ಪ್ರಯಾಣ ಅಂತಂದರೆ ಅದು ವಿಮಾನ ನಿಲ್ದಾಣ, ಅಂತಂದರೆ ಪ್ರಮುಖವಾಗಿ ವಿಮಾನ ಪ್ರಯಾಣ. ಹೀಗಿದ್ರೂ ಕೂಡ ವಿಮಾನ ಪ್ರಯಾಣ ಸಮಯದಲ್ಲಿ ಸಾಲು ಸಾಲು ದುರಂತಗಳು ಸಂಭವಿಸಿ ಭಯದ ವಾತಾವರಣ ಇದೀಗ ಸೃಷ್ಟಿಯಾಗ್ತಾ ಇದೆ. ಅದರಲ್ಲೂ ಕರ್ನಾಟಕ ಸೇರಿದಂತೆ ಭಾರತ ಹಲವು ನಗರಗಳು ವಿಮಾನ ನಿಲ್ದಾಣಗಳಲ್ಲಿ ಒಂದಿಷ್ಟು ವಿಮಾನ ದುರಂತ ಸಂಭವಿಸಿರುವಂಥದ್ದು. ಆದರೆ ಭಾರತದ ಇತಿಹಾಸದಲ್ಲೇ ಘೋರ ವಿಮಾನ ದುರಂತವು ಇದು ಸಂಭವಿಸಿರುವಂಥದ್ದು. ನೋಡಿ, ಅಹಮದಾಬಾದ್ ನಗರದಲ್ಲಿ ಭೀಕರ ವಿಮಾನ ಅಪಘಾತಕ್ಕೆ 200 ಜನ ಬಲಿ ಆಗಿರುವಂಥ ಒಂದಿಷ್ಟು ಶಂಕೆ ವ್ಯಕ್ತವಾಗ್ತಾ ಇದೆ ಇದೀಗ. ನೋಡಿ, ಘಟನಾ ಸ್ಥಳದಲ್ಲಿ ದಟ್ಟ ಹೊಗೆ ಆವರಿಸಿದ್ದು ವಿಮಾನದಲ್ಲಿ ಇದ್ದಂತಹ ಪ್ರಯಾಣಿಕರ ಪೈಕಿ ಹಲವು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಿಮಾನದ ಪ್ರಕಾರ ಕುರಿತು ಅಧಿಕಾರಿಗಳು ಇನ್ನೂ ಕೂಡ ಸಾಕಷ್ಟು ವಿವರಗಳನ್ನು ಬಿಟ್ಟಿಲ್ಲ, ಆದರೆ ಇನ್ನೂ ಕೂಡ ಬಿಡ್ತಾ ಇಲ್ಲ. ನೋಡಿ, ಘಟನೆ ಮಧ್ಯಾಹ್ನ 1 ರಿಂದ 2 ಗಂಟೆ ನಡುವೆ ಸಂಭವಿಸಿರುವಂಥದ್ದು. ಘಟನಾ ಸ್ಥಳಕ್ಕೆ ಕನಿಷ್ಠ 1 ಡಜನ್ ಆಂಬ್ಯುಲೆನ್ಸ್ಗಳು ಅಂತಂದರೆ 12 ಆಂಬ್ಯುಲೆನ್ಸ್ಗಳನ್ನು ಬಂದಿವೆ. ಪೊಲೀಸರು ಆ ಪ್ರದೇಶದಿಂದ ಸಂಚಾರವನ್ನು ಬೇರೆಡೆಗೆ ಒಂದಿಷ್ಟು ತಿರುಗಿಸಿದ್ದಾರೆ. ಇಂದು ಪ್ರಯಾಣಿಕರು ಕೂಡ ಅಥವಾ ಸರಕು ವಿಮಾನವೋ ಎಂಬುದು ಅಧಿಕಾರಿಗಳು ಇನ್ನೂ ಕೂಡ ದೃಢಪಡಿಸಿಲ್ಲ. ಯಾಕಂದರೆ ವಿಮಾನ ನಿಲ್ದಾಣ ಪ್ರದೇಶದಿಂದ ಕೆಲವು ಜನರನ್ನು ಆಸ್ಪತ್ರೆಗೆ ಕರೆದೊಯ್ಯುವಂಥ ದೃಶ್ಯಗಳು ಇದೀಗ ಪ್ರತ್ಯಕ್ಷದರ್ಶಿಗಳು ಅಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ರಾಜ್ಯ ಪೊಲೀಸ್ ನಿಯಂತ್ರಣ ಕೊಠಡಿಯ ಪ್ರಕಾರ ಪೊಲೀಸ್ ಮತ್ತು ಅಗ್ನಿಶಾಮಕ ದಳದ ತಂಡಗಳು ಸೇರಿದಂತೆ ತುರ್ತು ಸೇವೆಗಳನ್ನು ಅಪಘಾತದ ಸ್ಥಳಕ್ಕೆ ರವಾನಿಸಲಾಗಿದೆ. ಅಂದರೆ ಸಾವು ನೋವುಗಳು ಅಥವಾ ಅಪಘಾತದ ಕಾರಣ ಸೇರಿದಂತೆ ಹೆಚ್ಚಿನ ವಿವರಗಳು ತಕ್ಷಣ ಒಂದಿಷ್ಟು ಸಿಗುತ್ತೆ. ಹೌದು, ಭಾರತದಲ್ಲಿ ಹಲವು ಭೀಕರ ವಿಮಾನ ದುರಂತಗಳು ಸಂಭವಿಸಿವೆ. ಆದರೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರ ತವರು ರಾಜ್ಯ ಆಗಿರುವಂತಹ ಗುಜರಾತ್ನ ಅಹಮದಾಬಾದ್ ನಗರದಲ್ಲಿ ಭೀಕರ ವಿಮಾನ ದುರಂತ ಸಂಭವಿಸಿರುವಂಥದ್ದು. ಸುಮಾರು 242 ಪ್ರಯಾಣಿಕರು ಇದ್ರು ಅನ್ನುವಂಥದ್ದು. ಅಂದರೆ ಏರ್ ಇಂಡಿಯಾ ವಿಮಾನ ಪತನವಾಗಿದೆ ಎಂಬ ಸುದ್ದಿ ಇದೀಗ ಎದೆ ಒಂದಿಷ್ಟು ನಡಿಗಿಸುವಂಥದ್ದು. ಯಾಕಂದರೆ ಇಡೀ ಜಗತ್ತಿನಲ್ಲಿ ಸಂಚಲನವನ್ನು ಸೃಷ್ಟಿ ಆಗ್ತಾ ಇದೆ. ಹಾಗಾದ್ರೆ ಅಹಮದಾಬಾದ್ ನಗರದ ಘೋರ ವಿಮಾನ ದುರಂತದಲ್ಲಿ ಎಷ್ಟು ಜನ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ನಾವು ನೋಡ್ತಾ ಹೋದಾಗ ಒಂದಿಷ್ಟು ಮಾಹಿತಿಗಳನ್ನು ಒಂದೊಂದಾಗಿ ಇವಾಗ ಕೊಡ್ತಾ ಇರುವಂಥದ್ದು. ವಿಮಾನ ದುರಂತಕ್ಕೆ 200 ಪ್ರಯಾಣಿಕರು ಒಂದಿಷ್ಟು ಬಲಿಯಾಗಿದ್ದಾರೆ ಅನ್ನುವಂಥದ್ದು. ಅಂದರೆ ಜಗತ್ತಿನಲ್ಲಿ ಅತಿ ಹೆಚ್ಚು ದುಡ್ಡು ಕೊಟ್ಟು ಹೋಗುವ ಪ್ರಯಾಣ ಅಂತಂದ್ರೆ ಅದು ವಿಮಾನ ಪ್ರಯಾಣ. ಹೀಗಿದ್ರೂ ವಿಮಾನ ಪ್ರಯಾಣದ ಸಮಯದಲ್ಲಿ ಸಾಲು ಸಾಲು ದುರಂತಗಳು ಸಂಭವಿಸಿ ಭಯದ ವಾತಾವರಣ ಇದೀಗ ನಿಜವಾಗ್ಲೂ ಕೂಡ ಸೃಷ್ಟಿಯನ್ನಾಗ್ತಾ ಇದೆ. ಅದರಲ್ಲೂ ಕೂಡ ಕರ್ನಾಟಕ ಸೇರಿದಂತೆ ದೇಶದ ಹಲವು ನಗರಗಳಲ್ಲೂ ಕೂಡ ಸಾಕಷ್ಟು ವಿಮಾನದ ವ್ಯವಸ್ಥೆ ಇದೆ. ಸೊ ಇವೆಲ್ಲವೂ ಕೂಡ ಇದ್ದಂಥ ಸಂದರ್ಭದಲ್ಲಿ ನಮಗೆ ಅನಿಸ್ತಾ ಇರುವಂಥದ್ದು, ವಿಮಾನದಲ್ಲಿ ಹೋಗೋದವಾ ಬೇಡವಾಪ?
ಯಾಕಂದರೆ ಜನ ಗಾಬರಿ ಆಗ್ತಾ ಇದ್ದಾರೆ ರೀ. ಯಾಕಂದರೆ ವಿಮಾನ ನಿಲ್ದಾಣಕ್ಕೆ ನಾವು ಯಾಕೆ ಅಂತಂದರೆ ಸಮಯವನ್ನು ಉಳಿಸೋದಕ್ಕೆ ಎಲ್ಲರೂ ಕೂಡ, ಅದರಲ್ಲೂ ಕೂಡ ಪ್ರಮುಖವಾಗಿ ಶ್ರೀಮಂತ ಮಕ್ಕಳೇ ಹೋಗ್ತಾರೆ ಅಂತ ಅನ್ನಲ್ಲ. ಯಾಕಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯೂ ಕೂಡ ಹೋಗುತ್ತೆ. ಏನಾದರೂ ಒಂದಿಷ್ಟು ಅರ್ಜೆಂಟ್ ಇದ್ದಂಥ ಸಂದರ್ಭದಲ್ಲಿ 2ರಿಂದ 3 ಅವರಲ್ಲಿ ಒಂದಿಷ್ಟು ಎಲ್ಲಾದರೂ ರೀಚ್ ಆಗಬೇಕಾಗಿತ್ತಪ್ಪ ಅಂದರೆ ಇಲ್ಲಿಂದ ಬೇರೆ ಬೇರೆ ನಗರಗಳಿಗೆ ಎಲ್ಲೆಲ್ಲಿ ವಿಮಾನದ ವ್ಯವಸ್ಥೆ ಇದೆ ಅಲ್ಲಿ ಹೋಗ್ತಾರೆ. ಆದರೆ ಈ ರೀತಿ ಒಂದಿಷ್ಟು ಭೀಕರ ಅಪಘಾತಗಳು ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಸೇಫ್ಟಿ ಇಲ್ವಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಡ್ತಾ ಇರುವಂಥದ್ದು. ಅಂತಂದರೆ ವಿಮಾನ ಪ್ರಯಾಣ ಅಪಕಾರಿ ಅನ್ನೋ ಆರೋಪಗಳು ಪದೇ ಪದೇ ಈಗ ಕೇಳಿ ಬರ್ತಾ ಇದೆ. ಅತಿ ವೇಗವಾಗಿ ಬೇಗ ಹೋಗಬೇಕು ಅಂತ ನಾವೆಲ್ಲರೂ ಕೂಡ ವಿಮಾನ ಪ್ರಯಾಣವನ್ನು ಬಳಸ್ತೀವಿ. ಆದರೆ ಇಂಥ ಸಂದರ್ಭದಲ್ಲಿ ಈ ರೀತಿ ಘಟನೆಗಳು ಆದಂಥ ಸಂದರ್ಭದಲ್ಲಿ ಯಾರಾದರೂ ಕೂಡ ಇದೀಗ ಭಯದ ವಾತಾವರಣ ಸೃಷ್ಟಿಯಾಗಿಬಿಟ್ಟಿದೆ. ಹೋಗೋದಾ ಬೇಡವಾ, ಏನಾಗುತ್ತಪ್ಪ, ನಮ್ಮ ಜೀವವನ್ನು ನಮ್ಮ ಕೈಯಲ್ಲೇ ಹಿಡ್ಕೊಂಡು ಹೋಗಬೇಕಾ, ಯಾಕಂದರೆ ದುಡ್ಡು ಕೊಟ್ಟು ನಾವೇ ಸಾವಿನ ಮನೆಗೆ ಹೋದಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ ಅಂತ ಜನರು ಕೂಡ ಮಾತಾಡ್ಕೊಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.